ಈಗಾಗಲೇ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವಂತ ಜಿಟಿ ದೇವೇಗೌಡ ಇವತ್ತು ಮತ್ತೆ ತನ್ನ ಅಂತರವನ್ನ ಹೆಚ್ಚಿಸಿಕೊಂಡಿದ್ದಾರಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಭೆ ನಡೆದಿತ್ತು. ಆ ಸಭೆಗೆ ಗೈರಾಗಿದ್ದಾರೆ ಜಿಟಿ ದೇವೇಗೌಡ. ಆತ್ಮಾವಲೋಕನ ಸಭೆಗೆ ಗೈರಾಗಿತ್ತು. ಆದ್ರೆ ಸಿಎಂ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ. ಏನಿದರ ಅರ್ಥ? ವಿಧಾನಸೌಧದಲ್ಲಿ ಡಿಕೆಶಿಯನ್ನ ಭೇಟಿ ಮಾಡಿ ಜೆಡಿಎಸ್ ರೆಬಲ್ ಶಾಸಕ ಮಾತುಕತೆಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ಸಭೆ ನಡೆಸ್ತಾ ಇದ್ದ ವೇಳೆ ಭೇಟಿಯಾಗಿ ಮಾತುಕತೆ ನಡೆಸಿರುವುದು. ಕ್ಷೇತ್ರದ ಅನುದಾನ ವಿಚಾರವಾಗಿ ಸಿಎಂ ಅನ್ನ ಭೇಟಿಯಾಗಿದ್ದೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆಶಿಯನ್ನ ಭೇಟಿಯಾಗಿದ್ದೇನೆ. ಪರಿಷತ್ತು ಚುನಾವಣೆ ಬಗ್ಗೆ ಕುಮಾರಸ್ವಾಮಿ ಅವರೇ ಹೇಳಿದಾರಲ್ಲ, ನಾನಿನ್ನೇನು ಹೇಳೋದು ಬಾಕಿ ಇದೆ. ನಾನು ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಮತವನ್ನ ಹಾಕಿದ್ದೇನೆ. ಆತ್ಮಾವಲೋಕನ ಸಭೆಗೆ ಗೈರಾಗಿರುವಂತ ಜಿಟಿ ದೇವೇಗೌಡ ಅವರು ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು. ಕುಮಾರಸ್ವಾಮಿ ಅವರು ಹೇಳಿದ್ರು, ಜಿಟಿ ದೇವೇಗೌಡ ಒಂದು ಕಾಲಲ್ಲ ಎರಡು ಕಾಲನ್ನ ಇಟ್ಟುಬಿಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ದೇವೇಗೌಡ ಅವರಿಗೆ ಇವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ, ಹೌದು. ಬಟ್ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ಅನ್ನ ಕೊಡೋದು ಅದು ನನಗೇ ಬಿಟ್ಟಿದ್ದು, ನಾನೇ ನಿರ್ಧಾರ ಮಾಡೋದು. ಜಿಟಿ ದೇವೇಗೌಡ ಅವರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಜಿಟಿ ದೇವೇಗೌಡ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ. ಮತದಾನ ಮಾಡಿದ್ದೀನಿ. ಮತ್ತೆ ಈಗ ಮುಂದಿನ ಚುನಾವಣೆಯಲ್ಲಿ ತಾವು ಜೆಡಿಎಸ್ ಇಂದ ಇದು ಮಾಡ್ತಾರೆ ಸರ್? ಇನ್ನು 2 ವರ್ಷ ಇದೆ. ಆಮೇಲೆ ನಂತರ ಪುನಃ ನೀವು ದೇವೇಗೌಡರನ್ನ ಭೇಟಿ ಮಾಡ್ತಿದ್ದಾರೆ ಸರ್? ಯಾವಾಗಲೂ ದೇವೇಗೌಡರು ಭೇಟಿ ಮಾಡೋದು ಇದ್ದೇ ಇದೆಯಲ್ಲ, ಪಾಪ ಹಿರಿಯವರು ಇದ್ದಾರೆ, ಯಾವಾಗಲೂ ಭೇಟಿ ಮಾಡ್ತೀವಿ. ಓಕೆ, ಮತದಾನ ಮಾಡಿದ್ದೀನಿ. ಮತ್ತೆ ಈಗ ಮುಂದಿನ ಚುನಾವಣೆಯಲ್ಲಿ ತಾವು ಜೆಡಿಎಸ್ ಇಂದ ಇದು ಮಾಡ್ತಾರೆ ಸರ್? ಇನ್ನು 2 ವರ್ಷ ಇದೆ. ಆಮೇಲೆ ನಂತರ ಪುನಃ ನೀವು ದೇವೇಗೌಡರನ್ನ ಭೇಟಿ ಮಾಡ್ತಿದ್ದಾರೆ ಸರ್? ಯಾವಾಗಲೂ ದೇವೇಗೌಡರು ಭೇಟಿ ಮಾಡೋದು ಇದ್ದೇ ಇದೆಯಲ್ಲ, ಪಾಪ ಹಿರಿಯವರು ಇದ್ದಾರೆ, ಯಾವಾಗಲೂ ಭೇಟಿ ಮಾಡ್ತೀವಿ. ಮತದಾನ ಮಾಡಿದ್ದೀನಿ.